ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್. ನಿಮ್ಮ ಆಲಿನ ಚಾನಲ್ಗೆ ಸುಸ್ವಾಗತ. ಇವತ್ತು ಒಂದು ಮುಖ್ಯವಾದ ಶ್ಲೋಕದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪರಮಾತ್ಮ ಶ್ರೀಕೃಷ್ಣನನ್ನ ಅನೇಕ ಜನ ಆರಾಧ್ಯ ದೈವ ಅಂತ ಪೂಜಿಸ್ತಾರೆ, ಅನೇಕ ಜನ ಅವನನ್ನ ಗೆಳೆಯ ಅಂತ ಪೂಜಿಸ್ತಾರೆ, ಅನೇಕ ಜನ ತಮ್ಮ ಗುರು ಅಂತ ಪೂಜಿಸ್ತಾರೆ, ಅನೇಕ ಜನ ತಮ್ಮ ಮಗನಲ್ಲಿ ಅವನನ್ನು ಕಾಣ್ತಾರೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತಿಗೆ ಹೇಳಿದಂತಹ ಭಗವದ್ಗೀತೆ ಅನೇಕ ಮಹತ್ವದ ಅಂಶಗಳನ್ನ ಜೀವನಕ್ಕೆ ಬೇಕಾದಂತ ಪ್ರೇರಣಾದಾಯಕ ಅಂಶಗಳನ್ನು ಒಳಗೊಂಡಿದ್ದು. ಅದನ್ನ ಒಂದು ಮನಃಶಾಸ್ತ್ರ ಗ್ರಂಥ ಅಂತಾನೂ ಕರೀತಾರೆ. ಸೊ ಇವತ್ತು ವಿದ್ಯಾರ್ಥಿಗಳಾಗ್ಲಿ ಇವತ್ತು ನಡೀತಾರ ಜೀವನದ ಒಂದು ಕ್ಲಿಷ್ಟಕರ ಹಾದಿಯಲ್ಲಿ ಅನೇಕರು ಅನೇಕ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಓಕೆ, ಸೋಲು ಗೆಲುವುಗಳು, ಸಫಲತೆ ಅಸಫಲತೆಗಳು, ದುಃಖ ದುಮ್ಮಾನಗಳು, ಇದರೊಂದಿಗೆ ಬದುಕು ಸಾಕ್ತಾ ಇದೆ. ಎಲ್ಲವೂ ಕೂಡ ಕ್ಷಣಿಕ ಅಂತ ಪರಮಾತ್ಮ ಶ್ರೀಕೃಷ್ಣನೇ ಹೇಳಿದಾನೆ. ಆದ್ರೂ ಕೂಡ ಸುಖ ಅನ್ನೋದೊಂದು ಶಾಶ್ವತವಾಗಿರುತ್ತದೆ ಅಂತ ಅನ್ಕೊಂಡು ನಾವೆಲ್ಲ ಅದರಿಂದ ಬೆನ್ನತ್ತಿದ್ದೇವೆ. ಇದೇ ಎಲ್ಲಾ ದುಃಖಕ್ಕೂ ಕಾರಣ. ಇದನ್ನೇ ಭಗವಾನ್ ಬುದ್ಧನವರು ಏನ್ ಹೇಳಿದ್ರು, ಆಸೆ ದುಃಖಕ್ಕೆ ಮುಖ್ಯ ಕಾರಣ ಅಂತಂದ್ರು. ನಿರೀಕ್ಷೆ ಆಸೆಗಳೇ ದುಃಖಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರು. ಅದ್ರ ಮೇಲೆ ನೀವು ನಿರೀಕ್ಷೆ ಇಟ್ಕೊಂತೀರಿ, ಆ ನಿರೀಕ್ಷೆ ಈಡೇರ್ತಂದ್ರೆ ಖುಷಿ ಇರುತ್ತೆ, ಈಡೇರಲಿಲ್ಲ ಅಂದ್ರೆ ದುಃಖ ಆಗುತ್ತೆ ಅಬ್ವಿಯಸ್ಲಿ. ಇದನ್ನ ಹೇಳಿದ್ದು ಭಗವಾನ್ ಬುದ್ಧರು. ಇದಕ್ಕಿಂತ ಮುಂಚೆನೆ ಶ್ರೀಕೃಷ್ಣ ಪರಮಾತ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಭಗವದ್ಗೀತಾ ಸಾರವನ್ನು ಹೇಳ್ಬಿಟ್ಟಿದ್ದಾನೆ. ಇವತ್ತು ದಿನಕ್ಕೊಂದು ಶ್ಲೋಕ ವಿಶ್ಲೇಷಣೆ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಮೂಲಕ ಇವತ್ತೊಂದು ಶ್ರೀಕೃಷ್ಣನ ಒಂದು ಮುಖ್ಯವಾದಂತಹ ಶ್ಲೋಕವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದರ ಅರ್ಥ, ಭಾವಾರ್ಥಗಳು ಮತ್ತು ಇಂದಿನ ವಿದ್ಯಾರ್ಥಿಯಿಂದ ಅದನ್ನ ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ನೋಡೋಣ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ಯಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭಾತ್ವ ಸಮತ್ವಂ ಯೋಗ ಉಚ್ಯತೆ. ಈ ಶ್ಲೋಕ ಶ್ರೀಕೃಷ್ಣನಿಂದ ಅರ್ಜುನಿಗೆ ಪಠಿಸಲ್ಪಟ್ಟಿದ್ದು ಮಹಾಭಾರತದ ಯುದ್ಧದ ಸಮಯದಲ್ಲಿ. ಏನಪ್ಪಾ ಅಂದ್ರೆ, ಅರ್ಜುನ ತಮ್ಮವರಿಗೆ ತಮ್ಮ ಸಂಬಂಧಿಕರಿಗೆ ಯುದ್ಧ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೆಲ್ಲರಿಗೂ ಗೊತ್ತು, ಮಹಾಭಾರತದ ಕಥೆ ಗೊತ್ತು ಅಲ್ವಾ. ಪಾಂಡವರು ಕೌರವರೆದುರಿಗೆ ಯುದ್ಧ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುದ್ಧ ಮಾಡ್ಲೇಬೇಕಂತ ಅನಿವಾರ್ಯ ಸೃಷ್ಟಿಯಾಗಿದೆ. ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ನಡೀಲೇಬೇಕಂತ ಭಗವಾನ್ ವಾಸುದೇವ ಅಂದ್ರೆ ಶ್ರೀಕೃಷ್ಣ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಸೊ ಪಾಂಡವರ ಮಹಾರಥಿಯಾದಂತಹ ಅರ್ಜುನ ಕೌರವಶದ ಎದುರಿಗೆ ನಿಂತ್ಕೊಂಡಾಗ ಯುದ್ಧದ ಸಮಯದಲ್ಲಿ ತನ್ನ ಸಂಬಂಧಿಕರೆಲ್ಲ ಹತಾರಾಗ್ತಾರಲ್ಲ ಅನ್ನೋ ಒಂದು ಸಂದರ್ಭ ಎದುರಾದಾಗ, ದುಃಖಕ್ಕೊಳಪಟ್ಟಾಗ ಈ ಶ್ಲೋಕವನ್ನು ಪಠಿಸೋ ಮೂಲಕ ಶ್ರೀಕೃಷ್ಣ ಕೆಲವೊಂದು ಅರ್ಥಗಳನ್ನ, ಜೀವನದ ಸಾರವನ್ನ ತಿಳಿಸ್ಕೊಡ್ತಾನೆ. ಅದ್ರ ಅರ್ಥ, ಸಫಲತೆ ಅಥವಾ ಅಸಫಲತೆ ಇರಲಿ, ಏನೇ ಇರಲಿ, ಸೋಲು ಅಥವಾ ಗೆಲುವಿರಲಿ, ಕಾರ್ಯ ಅಂತ ಬಂದಾಗ, ಕಾರ್ಯ ಅಂತ ನಿಂತಾಗ ಅದಕ್ಕೆ ಎದೆಗುಂದದೆ ಮುನ್ನುಗ್ಗಿ ಹೋರಾಡ್ಬೇಕು. ಅವ್ರು ಎದುರುಗಡೆ ನಿಂತರ ಸಂಬಂಧಿಕರೇ ಆಗಿರ್ಲಿ, ತಪ್ಪು ಮಾಡಿದವ್ರ ಸಂಬಂಧಿಕರೇ ಆಗಿರ್ಲಿ, ಅಥವಾ ಯಾರೇ ಆಗಿರ್ಲಿ, ನ್ಯಾಯ ಧರ್ಮ ಅಂತ ಪಾಲನೆ ಮಾಡ್ಬೇಕಾದಾಗ, ಧರ್ಮದ ಸಂಸ್ಥಾಪನೆ ಮಾಡ್ಬೇಕಾದಾಗ, ನ್ಯಾಯವನ್ನು ಹಿಡಿಬೇಕಾದಾಗ, ಅದು ಯಾರೇ ಇದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಅದ್ರ ವಿರುದ್ಧ ಶಸ್ತ್ರ ಎತ್ತೋದು ಎಲ್ಲಾ ಪ್ರತಿಯೊಬ್ಬರು ಕರ್ತವ್ಯ ಅಂತ ಹೇಳಿದ್ರು. ಅವಾಗಿನ ಕಾಲದಲ್ಲಿ ಅದು ಶಸ್ತ್ರ ಅಂತಂದ್ರೆ ಅವನು ಎತ್ತ ಇರೋದು ಒಂದು ಯುದ್ಧದ ಆಯುಧ. ಅದೇ ಅವನು ಧನಂಜಯ ಅಂದ್ರೆ ಧನುಸ್ ಅವನ ಆಯುಧವನ್ನಾಗಿ ತಗೊಂಡಿದ್ದಾನೆ. ಯುದ್ಧದ ಆಯುಧ ಇರ್ಬೋದು. ಆದ್ರೆ ಇವತ್ತಿನ ಟೈಮ್ ಅಲ್ಲಿ ಶಸ್ತ್ರ ಅಂತಂದ್ರೆ ನೀವು ಏನಾದ್ರು ಅನ್ಕೋಬಹುದು, ನಿಮ್ ತಲೆನೇ ಒಂದು ಶಸ್ತ್ರ ಅನ್ಕೋಬಹುದು. ಶ್ರೀಕೃಷ್ಣ ಯೂಸ್ ಮಾಡಿದ್ದು ಮಹಾಭಾರತ ಟೈಮ್ ಅಲ್ಲಿ ಅವನ ತಲೆನೇ ಒಂದು ಶಸ್ತ್ರ ಯೂಸ್ ಮಾಡಿದ್ದು. ನೋಡಿ, ಲೇಖನಿ ಅದೊಂದು ಶಸ್ತ್ರ. ಹೈಕೋರ್ಟ್ಗಳು, ಜಡ್ಜ್ಗಳು ಲೇಖನಿ ಮೂಲಕ ಎಷ್ಟೋ ಕಾನೂನು ಬಾಹಿರ ಚಟುವಟಿಕೆಗಳನ್ನ, ಕಾನೂನು ಬಾಹಿರ ಶಾಸನಗಳನ್ನ ತಿರ್ತಾ ಇದ್ದಾರೆ. ಸೊ ಈ ಮೂಲಕ ಶ್ರೀಕೃಷ್ಣ ಅರ್ಜುನನ ಮೂಲಕ ಜಗತ್ತಿಗೆ ಇದನ್ನ ಸಾರಿದ. ಅದನ್ನ ಇವತ್ತಿನ ವಿದ್ಯಾರ್ಥಿಗಳಿಂದ ಅರ್ಥ ಮಾಡ್ಕೋಬೇಕಾಗಿದೆ. ವಿದ್ಯಾರ್ಥಿಯಿಂದ ಒಂದ್ ಎಕ್ಸಾಮ್ ಏನೋ ಒಂದು ಫೇಲ್ ಆಯ್ತು, ಅದಕ್ಕೆ ಎದೆಗುಂತಾರೆ, ಕಿಮ್ಮತ್ತಿಗೆ ಜಾರ್ತಾರೆ. ಕೆಲವೊಬ್ರು ಏನೇನೋ ಒಂದು ಕೆಟ್ಟ ಸಮಯದಲ್ಲಿ ಕೆಟ್ಟ ನಿರ್ಧಾರಗಳನ್ನು ತಗೊಂತಾರೆ. ಅದಕ್ಕೆ ಇದನ್ನ ತಗೋಣಂತ ಅವಶ್ಯಕತೆ ಇಲ್ಲಿಲ್ಲ. ಓಕೆ, ಏನೇ ಸೋಲು ಇರ್ಲಿ ಗೆಲುವಿರ್ಲಿ ಸಮಚಿತ್ತದಾಗಿ ಸ್ವೀಕರಿಸಿ, ಇವತ್ತು ಸೋತಿದ್ದು ನಾಳೆ ಗೆಲುವಾಗಿ ಮಾರ್ಪಡ್ಬಹುದು. ಓಕೆ, ಜೀವನ ಚಕ್ರ ತಿರುಗ್ತಾ ಇರ್ತೈತಿ, ಯಾವ್ದು ನಿಂತಿರಲ್ಲ, ಯಾವ್ದು ನಿಲ್ಲೋದಿಲ್ಲ. ಇಲ್ಲಿ ಸುಖ ಸಂತೋಷ ಎರಡು ಕೂಡ ಎರಡು ಮುಖ ಇದ್ದಂಗೆ, ಜೀವನದ ಎರಡು ಮುಖ ಇದ್ದಂಗೆ. ಯಾವ್ದು ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಬಹಳ ಜನ ಏನ್ ಮಾಡ್ತಾರಂದ್ರೆ, ಶಾಶ್ವತವಾಗಿದ್ದೇ ಸುಖ ಅನ್ಕೊಂಡು ಅದರಿಂದ ಬೆನ್ನತ್ಕೊಂಡು ಹೋಗಿ ದುಃಖಕ್ಕೆ ಈಡಾಗಿ ನಂತರ ತಮ್ಮದೇ ಆದಂತಹ ಹಾದಿಯಲ್ಲಿ ತಮ್ಮ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋ ಮೂಲಕ, ಖಿನ್ನತೆಗೆ ಜಾರುವ ಮೂಲಕ, ಜೀವನದಲ್ಲಿ ತಪ್ಪು ದಾರಿಗಳಿಯೋ ಮೂಲಕ ಎಲ್ಲಾ ಮನುಕುಲವನ್ನು ಕೂಡ ಏನಂತಾರೆ ಇನ್ನೊಂದು ಸ್ಥಿತಿಗೆ ಒಯ್ತಾರ ಅಂತಾನೆ ಹೇಳ್ಬೋದು. ಅದಕ್ಕೆ ಈ ಶ್ಲೋಕವನ್ನ, ಇಂತಹ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಅಡಗಿರುವಂತಹ ಇಂತಹ ಸತ್ಯಗಳನ್ನ ಮಸ್ಟ್ ಅಂಡ್ ಶುಡ್ ವಿದ್ಯಾರ್ಥಿಗಳಿಂದ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಇದೊಂದು ಪರೀಕ್ಷೆ ಕೇವಲ ಒಂದು ಹಂತ ಮಾತ್ರ. ಪರೀಕ್ಷೆ ಎದುರಿಸಿದ ಮೇಲೂ ಕೂಡ ನೀವು ಒಂದು ಹುದ್ದೆಗಳಂತ ನಾವು ತಗೊಂಡಾಗ ಅಥವಾ ಹುದ್ದೆಗಳಂತ ಇದು ಆದಾಗ ಅದು ಕೂಡ ಅಲ್ಲಿಯೂ ಕೂಡ ಅನೇಕ ವಿರುದ್ಧಗಳನ್ನ ನಾವು ಎದುರುಗಾಡ್ತೀವಿ. ನೋಡಿ, ಇವತ್ತು ಎಲ್ಲ ತಾತ್ಕಾಲಿಕ ಸುಖವನ್ನೇ ಆವರಿಸಿದ್ದು. ಓಕೆನಾ, ಯಾವ್ದೊಂದು ದುಡಿಮೆ ಅಂತ ಬಂದಾಗ ಕೂಡ ಅಲ್ಲಿಯೂ ಆದಂತ ಅದರದೇ ಆದಂತ ನಾವು ಟೀಕೆ ಟಿಪ್ಪಣಿಗಳನ್ನ ಎದುರಿಸಲೇಬೇಕಾಗತ್ತೆ. ಓಕೆ, ಆ ಟೀಕೆ ಟಿಪ್ಪಣಿಗಳನ್ನ ಸಮತ್ವ ಭಾವದಿಂದನೇ ತಗೊಂಡು ನಮ್ಮ ಗುರಿ ಕಡೆ ನಾವು ಏನ್ ಕೆಲಸ, ಮೂಲ ದೇವೋದ್ದೇಶ ಏನಿದೆ ಆ ಕೆಲಸದ್ದು ಅದ್ರ ಕಡೆ ಮುನ್ನಡಿಬೇಕಾಗತ್ತೆ.
ಮುನ್ನಡೆದು ಅದನ್ನ ಮುಟ್ಟಿದಾಗಲೇ ಜೀವನ ಒಂದು ಸಂತೃಪ್ತಿ ಭಾವವನ್ನು ಮುಟ್ಟೋದು, ಒಂದು ಸಂತೃಪ್ತಿ ತನವನ್ನು ಮುಟ್ಟೋದು. ಸೊ ಆದ್ರಿಂದ ಇಂಥ ಶ್ಲೋಕಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಇವನ್ನ ನಾವು ಪ್ರತಿದಿನ ಇಂಥ ಶ್ಲೋಕಗಳು ಓದ್ಕೋಬೇಕು. ಇದ್ರ ಮೂಲಕ ಧೈರ್ಯವನ್ನು ತಗೋಬೇಕು, ಇದ್ರ ಮೂಲಕ ಸ್ಫೂರ್ತಿಯನ್ನು ತಗೋಬೇಕು, ಮುನ್ನುಗ್ಗಬೇಕು. ಎಲ್ರಿಗೂ ನಮಸ್ಕಾರ.